ಹಾಯ್, ಇವತ್ತು ನಾನು ನಿಮಗೆ ವಿಲ್ ಯೂಸೇಜ್ನ ತೋರಿಸ್ಕೊಡ್ತೀನಿ. ಈ ಕ್ಷಣದ ನಂತರ ನಾವು ಏನೇ ಕೆಲಸ ಮಾಡಿದ್ರು ಅದಕ್ಕೆ ನಾವು ವಿಲ್ ಅಥವಾ ಶೆಲ್ ಹಾಕಬೇಕು. ಈ ಸ್ಯಾಮ್, ಆರ್, ವಾಸ್, ವೇರ್ ಇದೆಲ್ಲ ಹಾಕಲ್ಲ ನಾವು. ಈ ಕ್ಷಣದ ನಂತರ ಫ್ಯೂಚರ್ ಬಗ್ಗೆ ಆಮೇಲೆ ಅನ್ನೋ ಅರ್ಥ ಬರುತ್ತೆ ವಿಲ್ಗೆ. ಸೊ ಫ್ಯೂಚರ್ ಬಗ್ಗೆ ಮಾತಾಡಿದಾಗ ನಾವು ವಿಲ್ ಅಂತ ಹೇಳಬೇಕು. ನನಗೊಂದು ಲೋಟ ನೀರು ತಂದ್ಕೊಡ್ತೀರಾ ಅಂದರೆ ಅವಾಗ ನಾನು ಐ ಆಮ್ ಗೆಟಿಂಗ್ ಇಟ್ ಅಂದರೆ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಐ ಆಮ್ ಗೆಟಿಂಗ್ ಇಟ್ ಅನ್ಬೋದು. ಆದರೆ ಐ ವಿಲ್ ಗೆಟ್ ಇಟ್ ಅಂತ ಹೇಳಿ ಎದ್ದು ಹೋಗಬೇಕು. ಅರ್ಥ ಏನು? ಹೌದು ನಾನು ತಂದು ಕೊಡ್ತೀನಿ ಅಂತ. ಆಮೇಲೆ ಅನ್ನೋ ಒಂದು ಯೋಚನೆ ನೀವು ತೋರಿಸ್ಬೇಕು. ಸರಿಯಾ? ವಿಲ್ ಆಮೇಲೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ಕ್ಷಣದ ನಂತರ, ಆಫ್ಟರ್ ದಿಸ್ ಮೂಮೆಂಟ್, ವಿಲ್ ಮತ್ತು ಶೆಲ್ ನಾವು ಯೂಸ್ ಮಾಡ್ತೀವಿ. ಈ ಬುಕ್ಕಲ್ಲಿ ನಾನು ತುಂಬ ಕ್ಲಿಯರ್ ಆಗಿ ವಿಲ್ ಮತ್ತು ಶೆಲ್ ಯೂಸೇಜ್ ಹಾಕಿದ್ದೀನಿ. ಕನ್ನಡದಲ್ಲಿ ಹಾಕಿದ್ದೀನಿ, ಇಂಗ್ಲೀಷ್ನಲ್ಲೂ ಹಾಕಿದ್ದೀನಿ, ನೋಡ್ಕೊಳ್ಳಿ. ಸರಿಯಾ? ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ, ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಐ, ಯು, ಹಿ, ಶಿ, ದೇ, ವಿ, ರವಿ, ರಾಧಾ, ರವಿ ಆ್ಯಂಡ್ ರಾಧಾ, ಅನಿಮಲ್, ಪ್ಲಾಂಟ್, ಮೆಷಿನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟಬಲ್, ಬೋತ್ ಆಫ್ ಅಸ್, ಬೋತ್ ಆಫ್ ದೆಮ್, ಬೋತ್ ಆಫ್ ಯು, ಆಲ್ ಆಫ್ ಅಸ್, ಆಲ್ ಆಫ್ ದೆಮ್, ಆಲ್ ಆಫ್ ಯು, ಸಮ್ ಆಫ್ ಅಸ್, ಸಮ್ ಆಫ್ ದೆಮ್, ಸಮ್ ಆಫ್ ಯು, ಯಾವುದೇ ಸಬ್ಜೆಕ್ಟ್ ಇರ್ಬೋದು. ಓಕೆ, ಅದಕ್ಕೆ ನಾವು ವಿಲ್ ಬಿ ಮತ್ತು ವೆಂಟ್ ಸೇಮ್ ಇರುತ್ತೆ. ಫಸ್ಟ್ ಟು ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ. ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಅದು ಎಲ್ಲಿ ಬರುತ್ತೆ? ಬರೀ ಐಗೆ ಬರುತ್ತೆ. ಹಿ, ಶಿ, ಇಟ್ ಬಂದಾಗ ಹಿ ಈಸ್ ಗೋಯಿಂಗ್, ಶಿ ಈಸ್ ಗೋಯಿಂಗ್, ಇಟ್ ಈಸ್ ಗೋಯಿಂಗ್, ರವಿ ಈಸ್ ಗೋಯಿಂಗ್, ರಾಧಾ ಈಸ್ ಗೋಯಿಂಗ್, ದ ಟ್ರಕ್ ಈಸ್ ಗೋಯಿಂಗ್. ಅದು ಹಿ, ಶಿ, ಇಟ್ಗೆ ಈಸ್ ಮತ್ತು ವಾಸ್ ಬರುತ್ತೆ ಅಲ್ವಾ. ಆಮೇಲೆ ಯು, ವಿ, ದೇ, ಆರ್, ರವಿ ಆ್ಯಂಡ್ ರಾಧಾ ಇದೆಲ್ಲ ಬರುತ್ತಲ್ಲ. ಯು, ವಿ, ದೇ ಮತ್ತು ರವಿ ಆ್ಯಂಡ್ ರಾಧಾಗೆ ಆರ್ ಬರುತ್ತೆ, ವ ಬರುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇವತ್ತು ಬನ್ನಿ ನೀಟಾಗಿ ವಿಲ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಬರ್ದಿದ್ದೀನಿ ಐ ವಿಲ್ ಗೋ, ನಾನು ಆಮೇಲೆ ಹೋಗ್ತೀನಿ. ಇಲ್ಲಿ ನೀವು ಕ್ರಿಯಾಪದದ ಜೊತೆಗೆ ಇಂಗ್ ಹಾಕಲೇಬಾರ್ದು. ನೋಡಿ, ಇಲ್ಲಿ ಐ ಪ್ಲಸ್ ವಿಲ್ ಪ್ಲಸ್ ವರ್ಬ್ ಮೈನಸ್ ಇಂಗ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ವಿಲ್ ಬಿ ಜೊತೆಗೆ ಇಂಗ್ ಬರುತ್ತೆ. ಕೆಲಸ ಕಂಟಿನ್ಯೂ ಆದಾಗ ಅದು ಇಂಗ್ ಬರುತ್ತೆ. ಐ ವಿಲ್ ಬಿ ಗೋಯಿಂಗ್, ದೇ ವಿಲ್ ಬಿ ಚೆಕಿಂಗ್, ವಿ ವಿಲ್ ಬಿ ವರ್ಕಿಂಗ್, ಅದನ್ನು ತೋರಿಸ್ಕೊಡ್ತೀನಿ. ಬಟ್ ಇವತ್ತಿಗೆ ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ನೀವು ಮಾಡೋ ತಪ್ಪೇನೆಂದರೆ, ನೀವು ಐ ವಿಲ್ ಗೋಯಿಂಗ್ ಸರ್, ದೇ ವಿಲ್ ಕಮಿಂಗ್ ಅಂತೀರಾ. ಇದು ಚಿಕ್ಕ ವಾಕ್ಯದಲ್ಲಿ ಮಾಡಲ್ಲ. ದೊಡ್ಡ ವಾಕ್ಯ ಬಂದಾಗ ಎಡು ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೀವು ಜ್ಞಾಪಕ ಇಟ್ಕೊಳ್ಳಿ, ಐ ವಿಲ್ ಗೋ ಅಷ್ಟೇ. ಕ್ರಿಯಾಪದ ಜೊತೆಗೆ ನೀವು ಹಿಂಗೆ ಹಾಕಬಾರ್ದು. ಸರಿಯಾ? ಇಲ್ಲಿ ನೋಡಿ, ಐ ವಿಲ್ ಗೋ, ಯು ವಿಲ್ ವೆಯ್ಟ್, ರವಿ ಆ್ಯಂಡ್ ರಾಧಾ ವಿಲ್ ಕಮ್, ಹಿ ವಿಲ್ ಚೆಕ್, ದೇ ವಿಲ್ ವಾಕ್, ವಿ ವಿಲ್ ಈಟ್. ಇದೆಲ್ಲ ಹೇಳಬೇಕಾದ್ರೆ ಸೂಕ್ಷ್ಮವಾಗಿ ಆಮೇಲೆ ಅಂತ ಹೇಳಿ. ಐ ವಿಲ್ ಗೋ, ನಾನು ಹೋಗ್ತೀನಿ, ತಪ್ಪು. ಐ ವಿಲ್ ಗೋ, ನಾನು ಆಮೇಲೆ ಹೋಗ್ತೀನಿ. ದೇ ವಿಲ್ ಕಮ್, ಅವ್ರು ಬರ್ತಾರೆ, ತಪ್ಪು. ದೇ ವಿಲ್ ಕಮ್, ಅವರು ಆಮೇಲೆ ಬರ್ತಾರೆ. ವಿಲ್ ಅನ್ನೋ ಪದಾನ ನೀವು ಆಮೇಲೆ ಜೊತೆಗೆ ಮನಸ್ಸಿನಲ್ಲಿ, ಮೈಂಡಲ್ಲಿ ಜೋಡಿಸ್ಕೊಂಬಿಡಿ, ಆವಾಗ ನೀವು ತಪ್ಪು ಮಾಡೋದೇ ಇಲ್ಲ. ಸೊ ಇವತ್ತಿನ ಇನ್ಸೈಟ್ ಏನು? ವಿಲ್ ಅಂದರೆ ಆಮೇಲೆ, ಈ ಕ್ಷಣದ ನಂತರ. ವಿಲ್ ಬಂದಾಗ ಹಿಂಗೆ ಬರಲ್ಲ. ಐ ವಿಲ್ ಗೋ, ದೇ ವಿಲ್ ಈಟ್, ಕ್ರಿಯಾಪದದ ಜೊತೆ ಹಿಂಗೆ ಬರಲ್ಲ. ಐ ವಿಲ್ ಗೋ, ದೇ ವಿಲ್ ವಾಕ್, ವಿ ವಿಲ್ ಸಿಂಗ್ ಅಷ್ಟೇ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ವಿಷಯನ ಕಲಿಯೋಣ. ಟಿಲ್ ದೆನ್ ಹ್ಯಾವ್ ಅ ನೈಸ್ ಟೈಮ್.